ಬಿಜೆಪಿಯಿಂದ ಯತ್ನಾಳ್ಗೆ ಗೇಟ್ ಪಾಸ್, 6 ವರ್ಷಗಳ ಕಾಲ ಪಕ್ಷದಿಂದ ಔಟ್. ಇತ್ತೀಚೆಗೆ ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿದೆ. ಕೆಲವು ದಿನಗಳ ಹಿಂದೆ ಬಣಬಡಿದಾಟಕ್ಕೆ ಸುದ್ದಿಯಾಗಿದ್ದ ರಾಜ್ಯ ಬಿಜೆಪಿ ಈಗ ಪಕ್ಷದ ಸದಸ್ಯರನ್ನು ಉಚ್ಚಾಟನೆ ಮಾಡುವ ಹಾದಿ ಹಿಡಿದಿದೆ. ಹೌದು, ಪಕ್ಷದ ನಾಯಕರ ವಿರುದ್ಧ ಪದೇ ಪದೇ ನಾಲಿಗೆ ಹರಿಬಿಡುತ್ತಿದ್ದ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರನ್ನು ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ ಹೊರಹಾಕಿದೆ. ಈ ಮೊದಲು 2 ಬಾರಿ ನೋಟಿಸ್ ಕೊಟ್ಟರೂ ಯಾವುದೇ ಸುಧಾರಣೆ ಕಂಡಿರಲಿಲ್ಲ. ಈ ಕಾರಣಕ್ಕಾಗಿ ಪಕ್ಷದಿಂದ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಮಾತನಾಡುವ ಉಳಿದ ನಾಯಕರಿಗೂ ಈಗ ಢವಢವ ಶುರುವಾಗಿದೆ. ಹಾಗಾದರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಪಕ್ಷದಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಅವರ ಸದಸ್ಯತ್ವಕ್ಕೆ ಕುತ್ತು ಬರುತ್ತಾ? ಮುಂದೆ ನಡೆಯುವ ವಿಧಾನಸಭಾ ಅಧಿವೇಶನಕ್ಕೆ ಯತ್ನಾಳ್ ಹಾಜರಾಗಬಹುದಾ? ವಿಧಾನಸೌಧದಲ್ಲಿ ಅವರ ಶಾಸಕ ಸ್ಥಾನ ಹೇಗೆ, ಅವರು ಎಲ್ಲಿ ಕೂರಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಲೋಕನಾಥ್ ಹೂಗಾರ್. ಬಿಜೆಪಿ ಪಾಳೆಯದಲ್ಲಿ ಈಗ ಉಚ್ಚಾಟನೆ ಪರ್ವ ಮತ್ತೆ ಶುರುವಾಗಿದೆ. ಪಕ್ಷದಿಂದ ಉಚ್ಚಾಟನೆಗೊಂಡ ಬಸನಗೌಡ ಯತ್ನಾಳ್ ಅವರ ಸದಸ್ಯತ್ವಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಪಕ್ಷದಿಂದ ಉಚ್ಚಾಟನೆಗೊಂಡ ತಕ್ಷಣ ಅವರ ಶಾಸಕ ಸ್ಥಾನ ಕಳೆದು ಹೋಗುವುದಿಲ್ಲ. ಯಾಕೆಂದರೆ ಯಾವುದೇ ಪಕ್ಷದಿಂದ ಉಚ್ಚಾಟನೆಗೊಂಡ ಶಾಸಕರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ಪಕ್ಷದ ಹಾದಿಯನ್ನು ಅನುಸರಿಸದೆ ಬೇರೆ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ, ಸದನದಲ್ಲಿ ಪಕ್ಷದ ವಿರುದ್ಧ ಮತ ಚಲಾಯಿಸಿದರೆ, ಬೇರೆ ಪಕ್ಷಕ್ಕೆ ಸೇರಿದರೆ ಅಥವಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ಆಗ ಶಾಸಕ ಸ್ಥಾನ ಕಳೆದುಕೊಳ್ಳುವ ಸಂಭವವಿದೆ. ಆದರೆ ಬಿಜೆಪಿ ಚಿಹ್ನೆಯಿಂದ ಗೆದ್ದಿರುವ ಅವರು ಪಕ್ಷಕ್ಕೆ ರಾಜೀನಾಮೆ ನೀಡಬಹುದು, ಆದರೆ ಬೇರೆ ಪಕ್ಷಕ್ಕೆ ಸೇರುವಂತಿಲ್ಲ. ಒಂದು ವೇಳೆ ಯತ್ನಾಳ್ ಏನಾದರೂ ಬೇರೆ ಪಕ್ಷದ ಹಾದಿ ತುಳಿದ್ರೆ ಭಾರತ ಸಂವಿಧಾನದ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಇವರನ್ನು ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸುವ ಅಧಿಕಾರ ಸದನದ ಸ್ಪೀಕರ್ಗಿರುತ್ತದೆ. ಇನ್ನು ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಯತ್ನಾಳ್ ಅವರು ಯಾವುದೇ ಸಮಿತಿಗಳ ಅಧ್ಯಕ್ಷ ಅಥವಾ ಸದಸ್ಯರಾಗಿದ್ದರೆ ಆ ಕುರಿತು ಪ್ರಶ್ನಿಸಿ ಪಕ್ಷ ಸಭಾಪತಿಗಳಿಗೆ ದೂರನ್ನ ಕೂಡ ನೀಡಬಹುದು. ಇನ್ನು ಪಕ್ಷದಿಂದ ಔಟ್ ಆದ ಬಸನಗೌಡ ಯತ್ನಾಳ್ ಮುಂದೆ ನಡೆಯುವ ವಿಧಾನಸಭಾ ಕಲಾಪಕ್ಕೂ ಕೂಡ ಹಾಜರಾಗಬಹುದು. ಏಕೆಂದರೆ ಅವರು ಪಕ್ಷದಿಂದ ಅಷ್ಟೇ ಹೊರಬಂದಿರುವುದರಿಂದ ಅವರ ಸದನದ ಸದಸ್ಯತ್ವದ ಸ್ಥಾನ ಹಾಗೇ ಇರುತ್ತದೆ. ಇವರು ಸದನದ ಕಲಾಪದಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು, ಚರ್ಚೆ ಮಾಡಬಹುದು, ಮತ ಚಲಾಯಿಸಬಹುದು. ಆದರೆ ಮತ ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಒಂದು ವೇಳೆ ಪಕ್ಷದ ವಿರುದ್ಧ ಮತ ಚಲಾಯಿಸಿದರೆ ಅಥವಾ ಪಕ್ಷದ ವಿರುದ್ಧ ನಡೆದುಕೊಂಡರೆ ಸಂವಿಧಾನದ 10ನೇ ಅನುಚ್ಛೇದ ಅನ್ವಯ ಅವರ ಸದಸ್ಯತ್ವವನ್ನು ಪ್ರಶ್ನಿಸುವ ಅಧಿಕಾರ ಆ ಸದನದ ಸಭಾಪತಿಗಳಿಗಿರುತ್ತದೆ. ಇನ್ನು ಉಚ್ಚಾಟನೆಗೊಂಡ ಬಸನಗೌಡ ಯತ್ನಾಳ್ ಅವರು ಸ್ವತಂತ್ರ ಸದಸ್ಯರಂತೆ ಕೆಲಸ ಮಾಡಬಹುದು. ಆದರೆ ಇವರ ಚರ್ಚೆ, ಬೇಡಿಕೆ ಸರ್ಕಾರದ ಮೇಲೆ ಅಷ್ಟಾಗಿ ಪರಿಣಾಮ ಬೀರುವುದಿಲ್ಲ. ಹಾಗಾದರೆ ಪಕ್ಷದಿಂದ ಉಚ್ಚಾಟನೆಗೊಂಡರೂ ಸದನವನ್ನ ಪ್ರವೇಶಿಸುವ ಬಸನಗೌಡ ಯತ್ನಾಳ್ ವಿಧಾನಸಭೆಯಲ್ಲಿ ಎಲ್ಲಿ ಕುಳಿತುಕೊಳ್ಳಬೇಕು, ಅವರ ಸ್ಥಾನ ಎಲ್ಲಿ ಎನ್ನುವುದಾದರೆ ಈ ಕುರಿತು ಸದನದ ಸಭಾಪತಿಗಳು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಯತ್ನಾಳ್ ಅವರ ಆಸನವನ್ನು ಖಾಲಿ ಬಿಡಲು ಸೂಚಿಸಬಹುದು, ಅವರಿಗಾಗಿ ಹೊಸ ಆಸನವನ್ನು ನಿರ್ಧರಿಸಬಹುದು. ಸದನದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕುಳಿತುಕೊಳ್ಳುವ ಸಾಲಿನಲ್ಲಿ ಕೂರುವಂತೆ ಸೂಚನೆ ನೀಡಬಹುದು ಅಥವಾ ಇಂದಿನ ಸಾಲುಗಳಲ್ಲಿ ಕೂರಿಸಬಹುದು. ಫೈನಲ್ ಆಗಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವ ಅಧಿಕಾರ ಸ್ಪೀಕರ್ಗಿರುತ್ತದೆ. ಸಾಮಾನ್ಯವಾಗಿ ಪಕ್ಷದಿಂದ ಉಚ್ಚಾಟನೆಗೊಂಡ ಶಾಸಕರಾಗಲಿ ಸಂಸದರಾಗಲಿ ಸದನದಲ್ಲಿ ಪಕ್ಷೇತರರಿಗೆ ಮೀಸಲಿಟ್ಟಿರುವ ಅಥವಾ ಹಿಂದಿನ ಆಸನಗಳಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೆ ಪಕ್ಷದಿಂದ ವಜಾಗೊಂಡ ಶಾಸಕರಿಗೆ ಪಕ್ಷದ ವತಿಯಿಂದ ಯಾವುದೇ ಸೌಲಭ್ಯಗಳಾಗಲಿ ಇರುವುದಿಲ್ಲ. ಹೀಗಾಗಿ ವಿಧಾನಸಭೆಯಲ್ಲಿ ಬಸನಗೌಡ ಯತ್ನಾಳ್ ತಮ್ಮ ಅಧಿಕೃತ ಆಸನವನ್ನು ಕಳೆದುಕೊಳ್ಳುತ್ತಾರೆ. ಇನ್ನು 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಅವರ ಮುಂದಿನ ರಾಜಕೀಯ ಹೆಜ್ಜೆ ಸಹಜವಾಗಿಯೇ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಯತ್ನಾಳ್ ಯಾವುದೇ ಪಕ್ಷಕ್ಕೆ ಸೇರದೆ ತನ್ನ ಸದಸ್ಯತ್ವವನ್ನು ಉಳಿಸಿಕೊಂಡು ಸ್ವತಂತ್ರವಾಗಿ ರಾಜಕೀಯ ಹೋರಾಟವನ್ನು ಮುಂದುವರಿಸಿದ್ದೇ ಆದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರ ಪಾಲಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕು. ಅದೇನೇ ಇರಲಿ, ತಮ್ಮ ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಸದಾ ಗುಡುಗುತ್ತಿದ್ದ ಫೈರ್ ಬ್ರ್ಯಾಂಡ್ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಎಷ್ಟೇ ಬಾರಿ ಮೂಗುದಾರ ಹಾಕಿದರೂ ಪ್ರಯೋಜನವಾಗಲಿಲ್ಲ. ಹಾಗಾಗಿ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಮತ್ತೆ 6 ವರ್ಷದ ಉಚ್ಚಾಟನೆಯ ಅಸ್ತ್ರವನ್ನ ಪ್ರಯೋಗಿಸಿದೆ. ಮುಂದೆ ಯತ್ನಾಳ್ ಮತ್ತು ಯತ್ನಾಳ್ ಬಣ ಯಾವ ರೀತಿ ರಾಜಕೀಯ ಚದುರಂಗದಾಟವಾಡುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ.